ವಾಟ್ ಇಸ್ ಟ್ಯಾಕ್ಸ್ ಇನ್ವಾಯ್ಸ್? ಟ್ಯಾಕ್ಸ್ ಇನ್ವಾಯ್ಸ್ ಅನ್ನೋದು ನಾವು ಪ್ರತಿಯೊಂದು ಸೇಲ್ಸ್ಗೆ ಕೊಡುವಂತ ಒಂದು ಫಸ್ಟ್ ಡಾಕ್ಯುಮೆಂಟ್. ಗೂಡ್ಸ್ ಆಗಿರ್ಲಿ ಸರ್ವಿಸ್ ಆಗಿರ್ಲಿ ಸೇಲ್ ಮಾಡಿದಾಗ ಒಂದು ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗುತ್ತೆ, ಅದಕ್ಕೆ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಹೇಳ್ತೀವಿ. ಟ್ಯಾಕ್ಸ್ ಇನ್ವಾಯ್ಸ್ ಒಳಗ ಏನೇನ್ ಇನ್ಫಾರ್ಮೇಶನ್ ಇರ್ಬೇಕು? ಟ್ಯಾಕ್ಸ್ ಇನ್ವಾಯ್ಸ್ ಒಳಗ ಫಸ್ಟ್ ಇನ್ವಾಯ್ಸ್ ನಂಬರ್, ಸೀರಿಯಲ್ ನಂಬರ್, ನೇಮ್ ಅಂಡ್ ಅಡ್ರೆಸ್, ಅವ್ರ GST ನಂಬರ್, ಆಮೇಲೆ ಡೇಟ್, ಆಮೇಲೆ ಮಟೀರಿಯಲ್ ಡಿಸ್ಕ್ರಿಪ್ಷನ್, ಅದ್ರ HSN ಕೋಡ್, ಕ್ವಾಂಟಿಟಿ, ರೇಟು, ಆಮೇಲೆ ಅದ್ರ ಟ್ಯಾಕ್ಸಬಲ್ ವ್ಯಾಲ್ಯೂ, ಅದ್ರ ಮೇಲೆ GST, IGST ಇಂಟ್ರೆಸ್ಟ್ ಸ್ಟೇಟ್ ಇದ್ರೆ IGST, ಆಮೇಲೆ ಕರ್ನಾಟಕ ಸ್ಟೇಟ್ ಇದ್ರೆ CGST, GST, ಆಮೇಲೆ ಟೋಟಲ್ ವ್ಯಾಲ್ಯೂ ಇರಬೇಕು. ಟ್ಯಾಕ್ಸ್ ಇನ್ವಾಯ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ HSN ಕೋಡ್ ನೆಸೆಸರಿನಾ? HSN ಕೋಡ್ ಅನ್ನೋದು ಒಂದು ಪ್ರಾಡಕ್ಟ್ ಮತ್ತು ಸರ್ವಿಸ್ಗೆ GST ಡಿಪಾರ್ಟ್ಮೆಂಟ್ ನಿಂದ ಕೊಟ್ಟಂತ ಒಂದು ಐಡೆಂಟಿಫಿಕೇಶನ್ ಕೋಡ್ ಅದು. ಸೊ ಅದನ್ನ ಹಾಕಿದ್ರೆ ನೀವು ಯಾವ ಒಂದು ಟ್ಯಾಕ್ಸ್ ರೇಟ್ ಡಿಸೈಡ್ ಮಾಡಬೇಕು ಅಥವಾ ಯಾವ ಒಂದು ಟ್ಯಾಕ್ಸ್ ರೇಟ್ ನೀವು ಅದಕ್ಕೆ ಅಪ್ಲಿಕೇಬಲ್ ಮಾಡ್ಬೇಕು ಅಂತ ಹೇಳಿ ನಾವು ತಿಳ್ಕೊಂತೀವಿ. ಇದು ಅಪ್ ಟು 5 crores ಮಟ 4 ಡಿಜಿಟ್ ಸಾಕು. ನಂತರ 5 crores ಅಬೋವ್ ಇತ್ತಂದ್ರೆ 6 ಡಿಜಿಟ್ ಬೇಕು. ಇನ್ನು ಎಕ್ಸ್ಪೋರ್ಟ್ ಮಾಡೋದಿದ್ರೆ 8 ಡಿಜಿಟ್ ಕೋಡ್ ಬರುತ್ತೆ, ಆ 8 ಡಿಜಿಟ್ ಕೋಡ್ ಬೇಕಾಗುತ್ತೆ. ಎಕ್ಸ್ಪೋರ್ಟ್ ಇನ್ವಾಯ್ಸಿಗೂ ಕಮರ್ಷಿಯಲ್ ಇನ್ವಾಯ್ಸ್ ಡಿಫರೆನ್ಸ್ ಏನು? ಎಕ್ಸ್ಪೋರ್ಟ್ ಇನ್ವಾಯ್ಸ್ ಅಲ್ಲಿ ಇನ್ವಾಯ್ಸ್ ವ್ಯಾಲ್ಯೂ ಇತ್ತಲ್ಲ ಫಾರಿನ್ ಕರೆನ್ಸಿ ಇರುತ್ತೆ, ಮತ್ತೆ ಕಮರ್ಷಿಯಲ್ ಇನ್ವಾಯ್ಸ್ ಅಲ್ಲಿ ಇಂಡಿಯನ್ INR ಒಳಗೆ ಇರುತ್ತೆ. ಈ ಇನ್ವಾಯ್ಸ್ ಅಂದ್ರೇನು ಮತ್ತದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ? ಇನ್ವಾಯ್ಸ್ ಅಂದ್ರೆ ಎಲೆಕ್ಟ್ರಾನಿಕಲಿ ಜನರೇಟ್ ಆಗುವಂತ ಇನ್ವಾಯ್ಸ್. ಇದು 5 crores ಅಬೋವ್ ಟರ್ನ್ ಓವರ್ ಇತ್ತು ಅಂತ ಹೇಳಿದ್ರೆ ಇದು ಅಪ್ಲಿಕೇಬಲ್ ಆಗುತ್ತೆ. ಈ ಇನ್ವಾಯ್ಸ್ ಟೈಮ್ ಲಿಮಿಟ್ ಎಷ್ಟು? ಟ್ಯಾಕ್ಸ್ ಇನ್ವಾಯ್ಸ್ ಇಶ್ಯೂ ಮಾಡಿ 30 ಡೇಸ್ ಒಳಗೆ ನಾವು ಈ ಇನ್ವಾಯ್ಸ್ ಮಾಡಬೇಕಾಗುತ್ತೆ. ಇಸ್ ಇಟ್ ಪಾಸಿಬಲ್ ಟು ಕ್ಯಾನ್ಸಲ್ ಈ ಇನ್ವಾಯ್ಸ್? ಅಫ್ಕೋರ್ಸ್ ನೀವು ಯಾವಾಗಾದ್ರೂ ಇನ್ವಾಯ್ಸ್ ಕ್ಯಾನ್ಸಲ್ ಮಾಡಬಹುದು, ಬಟ್ ಅದಕ್ಕೊಂದು ಟೈಮ್ ಲಿಮಿಟ್ ಐತಿ. ನೀವು ಇನ್ವಾಯ್ಸ್ ಮಾಡಿ 24 hours ನಾಗ ಈ ಇನ್ವಾಯ್ಸ್ ಅನ್ನ ಕ್ಯಾನ್ಸಲ್ ಮಾಡಿ. ಈಗ ನಾ ಈ ಇನ್ವಾಯ್ಸ್ ಮಾಡೀನ್ರಿ, ಅದ್ರೊಳಗೆ ಸ್ವಲ್ಪ ಚೇಂಜಸ್ ಮಾಡ್ಬೇಕಾಗಿತ್ರಿ, ಅದ್ರೊಳಗೆ ನಾ ಅಮೆಂಡ್ಮೆಂಟ್ ಮಾಡಕ್ ಬರುತ್ತ್ರಿ? ಒಮ್ಮೆ ಈ ಇನ್ವಾಯ್ಸ್ ಇಶ್ಯೂ ಮಾಡಿದ್ಮೇಲೆ ಅದನ್ನ ಅಮೆಂಡ್ಮೆಂಟ್ ಮಾಡಕ್ ಅಥವಾ ಕರೆಕ್ಷನ್ ಮಾಡಕ್ ಬರಲ್ಲ. ಅದಕ್ಕೆ ನಾವು ಈ ತರ ಕ್ರೆಡಿಟ್ ನೋಟ್ ಅಥವಾ ಡೆಬಿಟ್ ನೋಟ್ ಕೊಟ್ಟು ಚೇಂಜ್ ಮಾಡಬಹುದು. ಸಪ್ಲೈ ಆಫ್ ಸರ್ವಿಸ್ಗೆ ಈ ಇನ್ವಾಯ್ಸ್ ಅಪ್ಲಿಕೇಬಲ್ ಆಗುತ್ತಾ? ಸಪ್ಲೈ ಆಫ್ ಗೂಡ್ಸ್ ಇರಲಿ ಸಪ್ಲೈ ಆಫ್ ಸರ್ವಿಸ್ ಇರಲಿ ಈ ಇನ್ವಾಯ್ಸ್ ಒಂದು ಲಿಮಿಟ್ ದಾಟಿತಂದ್ರೆ ಕಂಪಲ್ಸರಿ ಅಪ್ಲೈ ಆಗುತ್ತೆ. ಫಾರ್ B2C ಇನ್ವಾಯ್ಸಸ್ ಈ ಇನ್ವಾಯ್ಸ್ ಅಪ್ಲಿಕೇಬಲ್? ನೋ, B2C ಇದ್ದಾಗತ್ತಲ್ಲ ಈ ಇನ್ವಾಯ್ಸ್ ಮಾಡಕ್ ಅಪ್ಲಿಕೇಬಲ್ ಇಲ್ಲ. ಓನ್ಲಿ B2B ಸಪ್ಲೈ ಅಷ್ಟೇ ಈ ಇನ್ವಾಯ್ಸ್ ಬರುತ್ತೆ. ಮತ್ತೆ 100 crores ಟರ್ನ್ ಓವರ್ ಮೇಲ್ಪಟ್ಟಿದ್ರೆ ಅವ ಮಾತ್ರ ನಾವು B2Cಗೂ ಈ ಇನ್ವಾಯ್ಸ್ ಮಾಡ್ಬೇಕು. ನಾ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡತ್ತೇನ್ರಿ, ಮತ್ತೆ ಅವ್ರಿಗೆ ಸೇಲ್ ಮಾಡತ್ತೇನ್ರಿ, ಅವಾಗೂ ನಾ ಈ ಇನ್ವಾಯ್ಸ್ ಮಾಡ್ಬೇಕ್ರಿ? ಗೌರ್ಮೆಂಟ್ ನೀವು ಬಿಸ್ನೆಸ್ ಮಾಡಿದ್ರು ನೀವು ಇನ್ವಾಯ್ಸ್ ಅಪ್ಲಿಕೇಬಲ್ ಆಗುತ್ತೆ, ಅದನ್ನ ಇನ್ವಾಯ್ಸ್ ಮಾಡ್ಲೇಬೇಕಾಗುತ್ತೆ. ಈ ಇನ್ವಾಯ್ಸ್ ಮಾಡದಿದ್ರೆ ಪೆನಾಲ್ಟಿ ಎಷ್ಟು? 10,000 ಅಥವಾ ಟ್ಯಾಕ್ಸ್ ಈಕ್ವಲ್ ಟು ಟ್ಯಾಕ್ಸ್ ಅಮೌಂಟ್ ಯಾವ್ದು ಜಾಸ್ತಿ ಇರುತ್ತಲ್ಲ ಅಷ್ಟು ಪೇ ಮಾಡೋದು ಬರುತ್ತೆ. ವಾಟ್ ಈಸ್ ದ ಪೆನಾಲ್ಟಿ ಆಫ್ ನಾನ್ ಇಶ್ಯೂ ಆಫ್ ಬಿಲ್? ನಾನ್ ಇಶ್ಯೂ ಆಫ್ ಬಿಲ್ ಮಿನಿಮಮ್ 10,000 ಪೆನಾಲ್ಟಿ ಇರುತ್ತೆ, ಅಥವಾ ಏನ್ ಟ್ಯಾಕ್ಸ್ ಅಮೌಂಟ್ ಇರುತ್ತೆ ಅದು ಈಕ್ವಲ್ ಅಮೌಂಟ್ ಇರುತ್ತೆ, ಅಥವಾ ಆಫೀಸರ್ ಡಿಸೈಡ್ ಮಾಡಿದ ಅಂತ ಹೇಳಿದ್ರೆ ಅದು 1 time 2 time ಅಪ್ ಟು 10 time ವರೆಗೂ ನಿಮ್ಗೆ ಟೋಟಲ್ ಪೆನಾಲ್ಟಿಯನ್ನ. ನಾ ಒಂದ್ ಪಾರ್ಟಿಗೆ ಒಂದ್ ಮಷಿನ್ ಸೇಲ್ ಮಾಡತ್ತೇನ್ರಿ, ಬಟ್ ಅದು ನಾನು ಆ ಮಷಿನ್ 4 parts ಮಾಡತ್ತೇನ್ರಿ. ಅಂದ್ರೆ ಈಗ ಒಂದ್ ಪಾರ್ಟ್, ಮತ್ತೆ ನಾಳೆ ಒಂದ್ ಪಾರ್ಟ್, ನಾಡಿದ್ ಒಂದ್ ಪಾರ್ಟ್ ಕಳ್ಸಾತೇನ್ರಿ. ಬಟ್ ಪಾರ್ಟಿ ಏನ್ ಕೇಳತ್ತಾರಿ, ನಂಗೆ ಒಂದೇ ಇನ್ವಾಯ್ಸ್ ಬೇಕಂತ ಕೇಳತ್ತಾರಿ. ನಾವಾಗ ಏನ್ ಮಾಡ್ಬೇಕು? ಪಾರ್ಟ್ ಸಪ್ಲೈ ಮಾಡಕ ನೀವು ಏನ್ ಮಾಡ್ಬೇಕು, DC ಮುಖಾಂತರ ಕೊಡಬೇಕು. ಮತ್ತೆ ಫೈನಲ್ ಏನ್ ಆಕತ್ತಲ್ಲ ಅವಾಗ ನೀವು ಬಿಲ್ ಇಶ್ಯೂ ಮಾಡ್ಬೇಕು. ಟ್ಯಾಕ್ಸ್ ಇನ್ವಾಯ್ಸ್ ಬದಲಿಗೆ ಪೇಮೆಂಟ್ ವೋಚರ್, ರಿಸಿಪ್ಟ್ ವೋಚರ್ ಮೂಲಕ ಬಿಸ್ನೆಸ್ ಮಾಡಬಹುದಾ? ರೆಸಿಟ್ ವೋಚರ್ ಅನ್ನೋದು ನೀವು ಏನ್ ರೆಸಿಟ್ ಕಲೆಕ್ಟ್ ಮಾಡ್ತಿರಲ್ಲ, ಏನ್ ಪೇಮೆಂಟ್ ಕಲೆಕ್ಟ್ ಮಾಡ್ತಿರಲ್ಲ ಅದು ರೆಸಿಟ್ ವೋಚರ್ ಅಂತಾರೆ. ಮತ್ತೆ ಯಾರಿಗೆ ಪೇಮೆಂಟ್ ಮಾಡ್ತಿರಲ್ಲ ಅದು ಪೇಮೆಂಟ್ ವೋಚರ್ ಅಂತಾರೆ. ಇದು ಟ್ಯಾಕ್ಸ್ ಇನ್ವಾಯ್ಸ್ ಅನ್ನೋದು ಕಾನ್ಸೆಪ್ಟ್ ಬೇರೆ, ಮತ್ತೆ ರೆಸಿಟ್ ಮತ್ತೆ ಪೇಮೆಂಟ್ ವೋಚರ್ ಅನ್ನೋ ಕಾನ್ಸೆಪ್ಟ್ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ವಾಟ್ ಈಸ್ ದ ಟೆಸ್ಟ್ ಪರ್ಚೇಸ್? ಟೆಸ್ಟ್ ಪರ್ಚೇಸ್ ಅನ್ನೋದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಇನ್ಸ್ಪೆಕ್ಷನ್ ಬರ್ತಾರ, ಅವರು ಟೆಸ್ಟ್ ಪರ್ಚೇಸ್ ಅಂತ ಮಾಡ್ತಾರ. ಆ ಒಂದು ಟೈಮ್ ಒಳಗೆ ನೀವು ಬಿಲ್ ಕೊಡ್ತಿರೋ ಇಲ್ಲೋ ಅಥವಾ ಬಿಲ್ ಇಶ್ಯೂ ಮಾಡ್ತಿರೋ ಇಲ್ಲೋ ಅಂತ ಚೆಕ್ ಮಾಡ್ತಾರ, ಇದಕ್ಕೆ ಟೆಸ್ಟ್ ಪರ್ಚೇಸ್ ಅಂತ ಹೇಳ್ತಾರೆ. ಕಂಪೋಸಿಷನ್ ಡೀಲರ್ಗೂ ಈ ಇನ್ವಾಯ್ಸ್ ಅಪ್ಲಿಕೇಬಲ್ ಆಗುತ್ತಾ? ಈ ಇನ್ವಾಯ್ಸ್ ಬಂದ್ಬಿಟ್ಟು ಇತ್ಲ 5 ಕೋಟಿ ಮೇಲೆ ಏನ್ ಅಬೌಟ್ ಟರ್ನ್ ಇರ್ತಲ್ಲ ಅವ್ರಿಗೆ ಅಪ್ಲಿಕೇಬಲ್ ಇದೆ. ಮತ್ತೆ ಕಂಪೋಸಿಷನ್ ಡೀಲರ್ ಏನಿದೆಲ್ಲ ಬಿಲೋ 1.5 ಕೋಟಿ ಇದಷ್ಟು ಅಪ್ಲಿಕೇಬಲ್ ಇದೆ. ಹಾಗಾಗಿ ಕಂಪೋಸಿಷನ್ ಡೀಲರ್ಗೆ ಈ ಇನ್ವಾಯ್ಸ್ ಅಪ್ಲಿಕೇಬಲ್ ಆಗಲ್ಲ. ನಂದ ಓನ್ ಗಾಡಿ ಇದೆ, ಅದರಲ್ಲಿ ಮಟೀರಿಯಲ್ ಹಾಕೊಂಡು ಬೇರೆ ಬೇರೆ ಊರಿಗೆ ಸೇಲ್ ಮಾಡಕ್ ಹೊಂಟೀನಿ, ಅವಾಗ ಟ್ಯಾಕ್ಸ್ ಇನ್ವಾಯ್ಸ್ ಹೆಂಗ್ ಮಾಡ್ಬೇಕು? ಓನ್ ವೆಹಿಕಲ್ ಒಳಗೆ ತಗೊಂಡೋಗಿ ನೀವು ಬೇರೆ ಬೇರೆ ಊರಿಗೆ ಹೋಗಿ ಬಿಸ್ನೆಸ್ ಮಾಡಬಹುದು. ಅದಕ್ಕಾಗಿ ಲೈನ್ ಸೇಲ್ ಅಂತೇಳಿ ಒಂದು ಎ ಬಿಲ್ ಬರುತ್ತೆ. ಆ ಎ ಬಿಲ್ ನಾಗ ನೀವು ಎಲ್ಲ ಮಟೀರಿಯಲ್ ವ್ಯಾಲ್ಯೂ ಹಾಕೊಂಡು ಆ ಒಂದು ಎ ಬಿಲ್ ಮಾಡ್ಕೊಂಡು ನೀವು ಊರಿಗೆ ಹೋಗಿ ಇನ್ವಾಯ್ಸ್ ಇಶ್ಯೂ ಮಾಡಿ, ಮ್ಯಾನುವಲ್ ಬುಕ್ ಇನ್ವಾಯ್ಸ್ ಬುಕ್ ತಗೊಂಡು ಹೋಗಿ ಇನ್ವಾಯ್ಸ್ ಇಶ್ಯೂ ಮಾಡಿ, ಎ ಬಿಲ್ ನಂಬರ್ ಮೆನ್ಷನ್ ಮಾಡಿ ಬಿಲ್ ಇಶ್ಯೂ ಮಾಡಿದ್ರೆ ಸಾಕು. ಕಂಪೋಸಿಷನ್ ಡೀಲರ್ ಹೌ ಟು ಮೇಕ್ ಟ್ಯಾಕ್ಸ್? ಕಂಪೋಸಿಷನ್ ಡೀಲರ್ಸ್ ಸಿಗತ್ತಲ್ಲ ಟ್ಯಾಕ್ಸ್ ಇನ್ವಾಯ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಬಿಲ್ ಆಫ್ ಸಪ್ಲೈ ಅಂತ ಸಪರೇಟ್ ಬರುತ್ತೆ, ಅದರಲ್ಲಿ ಟ್ಯಾಕ್ಸ್ ಕಂಪೌಂಡ್ಸ್ ಡೀಟೇಲ್ಸ್ ಇರೋದಿಲ್ಲ. POS ಇನ್ವಾಯ್ಸ್ ಅಂದ್ರೆ ಏನ್ರಿ? POS ಅನ್ನೋದು ಪಾಯಿಂಟ್ ಆಫ್ ಸೇಲ್ ಅಂತ ಹೇಳಿ ಇದು ಒಂದು ಇನ್ವಾಯ್ಸ್ ಅಂತ ಹೇಳ್ತಾರೆ ಇದಕ್ಕೂ. ಸೊ ಇದು ದೊಡ್ಡ ದೊಡ್ಡ ಮಾಲ್ ಒಳಗೆ ಮತ್ತೆ ಪೆಟ್ರೋಲ್ ಬಂಕ್ನಾಗ ದೊಡ್ಡ ದೊಡ್ಡ ಆನ್ಲೈನ್ ಸ್ಟೋರ್ ಇರ್ತಾವು, ಅಂತಲ್ಲೆಲ್ಲ ಈ ಒಂದು ಬಿಲ್ ಅನ್ನ ಇಶ್ಯೂ ಮಾಡ್ತಾರೆ. ಕ್ಯಾಶ್ ಬಿಲ್ ಮತ್ತು ಕ್ರೆಡಿಟ್ ಬಿಲ್ಗೆ ಏನ್ ಡಿಫರೆನ್ಸ್? GST ಪಾಯಿಂಟ್ ನಲ್ಲಿ ಐತಲ್ಲ ಕ್ಯಾಶ್ ಮತ್ತು ಕ್ರೆಡಿಟ್ ಬಿಲ್ ಅಂತ ಸಪರೇಟ್ ಏನಿಲ್ಲ. ಇದು ಆಕ್ಚುಲಿ ನಾವು ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೀವಿ, ಕ್ಯಾಶ್ ಅನ್ನೋದು ಕ್ಯಾಶ್ ಇಮಿಡಿಯೇಟ್ಲಿ ಏನ್ ಕಲೆಕ್ಟ್ ಆಗತ್ತಲ್ಲ ಅದಕ್ಕೆ ಕ್ಯಾಶ್ ಬಿಲ್ ಅಂತ ಮಾಡ್ಕೊಂತೀವಿ. ಮತ್ತೆ ಕ್ರೆಡಿಟ್ ಅನ್ನೋದೇನು ಉದ್ರಿ ಮೇಲೆ ಏನ್ ನಾವು ಸಪ್ಲೈ ಮಾಡಿರ್ತೀವಲ್ಲ ಅದಕ್ಕೆ ಉದ್ರಿ ಕ್ರೆಡಿಟ್ ಬಿಲ್ ಅಂತ ನಾವು ಅಕೌಂಟಿಂಗ್ ಮಾಡ್ಕೊಂತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಕ್ಸ್ ಇನ್ವಾಯ್ಸ್ ಸೀರಿಯಲ್ ನಂಬರ್? ಇನ್ವಾಯ್ಸ್ ವ್ಯಾಲಿಡ್ ಆಗಕ್ಕೆ ಸೀರಿಯಲ್ ನಂಬರ್ ಕಂಪಲ್ಸರಿ. ಇದರಿಂದ ನೀವು 1 month ಅಲ್ಲಿ ಎಷ್ಟು ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿರಿ, ಎಷ್ಟು ಕ್ಯಾನ್ಸಲ್ ಮಾಡಿರಿ ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲೊಂದು ಪ್ರತಿಯೊಂದು ಬಿಲ್ಲಿಗೂ ಇನ್ವಾಯ್ಸ್ ನಂಬರ್ ಕಂಪಲ್ಸರಿ ಆಗಿ ಬೇಕು. ಟ್ಯಾಕ್ಸ್ ಇನ್ವಾಯ್ಸಸ್ ಒಳಗ್ರಿ ಸೀರಿಯಲ್ ನಂಬರ್ ವೇರಿಯೇಷನ್ ಆಗೈತ್ರಿ. ಅಂದ್ರ ಬಿಲ್ ನಂಬರ್ 1
ಇವತ್ತಿನ ದಿನಕ್ಕಾಗಿತ್ರಿ. ಬಿಲ್ ನಂಬರ್ 9 ಅದ್ರ ಹಿಂದಿನ ಡೇಟಿಗೆ ಆಗಿತ್ರಿ. ಅವಾಗ ಏನ್ ಮಾಡ್ಬೇಕು? ಸಮ್ ಟೈಮ್ಸ್ ಐತಲ್ಲ ಪ್ರಾಕ್ಟಿಕಲಿ ಇಶ್ಯೂ ಬಂದಾಗ ಸ್ವಲ್ಪ ಮಾಡ್ಕೋಬಹುದು, ಬಟ್ ಇದು ರೆಗ್ಯುಲರ್ಲಿ ಸ್ಟಾರ್ಟಿಂಗ್ ಆಗ್ತಾ ಇದ್ರೆ ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡಿ ನಿಮ್ಗೆ ಇನ್ಸ್ಪೆಕ್ಷನ್ ಮಾಡೋ ಚಾನ್ಸಸ್ ಬಹಳ ಇರುತ್ತೆ. ಮತ್ತೆ ಅವ್ರ ವಿಸಿಟ್ ಬಂದಾಗ ಐತಲ್ಲ ಮತ್ತೆ ಅವ್ರು ಫರ್ದರ್ ಐತಲ್ಲ ಯಾಕೆ ಹಿಂಗ್ ಆಗ್ತಾ ಇದೆ, ಇಲ್ಲಿ ಮಿಸ್ ಅಪ್ರೋಷನ್ ಆಗ್ತಿದೆ ಅಥವಾ ಸಪ್ರೇಷನ್ ಟ್ಯಾಕ್ಸ್ ಆಗ್ತಿದೆ ಅಂತೆಲ್ಲ ಚೆಕ್ ಮಾಡಿ ಅವ್ರು ಇಶ್ಯೂ ಮಾಡ್ತಾರೆ, ನೋಟಿಸ್ ಇಶ್ಯೂ ಮಾಡ್ತಾರೆ. ಟ್ಯಾಕ್ಸ್ ಇನ್ವಾಯ್ಸ್ ಒರಿಜಿನಲ್ ಕಾಪಿ ಇರ್ಬೇಕಾ ಜೆರಾಕ್ಸ್ ಕಾಪಿ ಇರ್ಬೇಕಾ? ಟ್ಯಾಕ್ಸ್ ಇನ್ವಾಯ್ಸ್ ಒರಿಜಿನಲ್ ಇರಬೇಕು. ಒರಿಜಿನಲ್ ಇನ್ವಾಯ್ಸ್ ಒರಿಜಿನಲ್ ಸೀಲು ವಿತ್ ಸಿಗ್ನೇಚರ್ ಇರಬೇಕು. ಈ ಇನ್ವಾಯ್ಸ್ ಇದ್ರೆ ನಿಮ್ದು ಪ್ರಿಂಟೆಡ್ ಕಾಪಿ ಇದ್ರೂ ನಡೀತೈತಿ. ಆದ್ರೆ ಈ ಇನ್ವಾಯ್ಸ್ ಇಲ್ಲ ಅಂತ ಹೇಳಿದ್ರೆ ಒರಿಜಿನಲ್ ಇನ್ವಾಯ್ಸ್ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಆಗಿದ್ದೇ ಇರಬೇಕು. ಮೆಟೀರಿಯಲ್ ಮೂವ್ಮೆಂಟ್ ಗೆ ಟ್ಯಾಕ್ಸ್ ಇನ್ವಾಯ್ಸ್ ಹಾರ್ಡ್ ಕಾಪಿ ನೆಸರಿ. ಹೌದು, ಇದು ಕಂಪಲ್ಸರಿ ಇದೆ. ಬಟ್ ಕೆಲವೊಂದು ಸಿಚುವೇಶನ್ ಆಗಿತ್ತಲ್ಲ ನಾವು ಸಾಫ್ಟ್ ಕಾಪಿನ ಅಂತ ಕನ್ವಿನ್ಸ್ ಮಾಡಬಹುದು ತೋರಿಸಿ. ಟ್ಯಾಕ್ಸ್ ಇನ್ವಾಯ್ಸಸ್ ಒಳಗ ನಾ ಎವ್ರಿ ಇಯರ್ ಬಿಲ್ ಸೀರಿಯಲ್ ನಂಬರ್ ಚೇಂಜ್ ಮಾಡ್ಬೇಕಾ? ಎವ್ರಿ ಇಯರ್ ನೀವು ಬಿಲ್ ನಂಬರ್ ಚೇಂಜ್ ಮಾಡ್ಬೇಕಂತಿಲ್ಲ, ಬಟ್ ಒಂದು ಯುನಿಕ್ ನಂಬರ್ ಇರಬೇಕು. ಅದು ಲಾಸ್ಟ್ ಇಯರ್ ರಿಪೀಟ್ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಇಯರ್ ನೀವು 1 ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಈ ವರ್ಷ 1 ಸ್ಟಾರ್ಟ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಸೊ ಹಿಂಗಾಗಿ ನೀವು 1 ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಆಗಿ ಸೀರಿಯಲ್ ನಂಬರ್ ಮೇಂಟೈನ್ ಮಾಡಿದ್ರು ಓಕೆ. ಇಲ್ಲ ನೀವು ಇಯರ್ ಅನ್ನು ಮೆನ್ಷನ್ ಮಾಡ್ತೀರಿ, ಅದಕ್ಕೆ ಪ್ರಿಫಿಕ್ಸ್ ಮತ್ತು ಸೋಫಿಕ್ಸ್ ಅಂತ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಸ್ವಲ್ಪ ಬೇರೆ ಬೇರೆ ಆಗಿದ್ರೆ ಅದು ಇನ್ವಾಯ್ಸ್ ವ್ಯಾಲಿಡ್ ಆಗುತ್ತೆ. ಬಹಳಷ್ಟು ಬ್ರಾಂಚಸ್ ಅದಾವು. ಹೆಡ್ ಆಫೀಸ್ ಇಂದ ಟ್ಯಾಕ್ಸ್ ಇನ್ವಾಯ್ಸ್ ಜನರೇಟ್ ಮಾಡಬಹುದಾ? ಟ್ಯಾಕ್ಸ್ ಇನ್ವಾಯ್ಸ್ ಅನ್ನೋದೈತಲ್ಲ ಮಟ್ರೆ ಎಲ್ಲಿ ಮೂವ್ಮೆಂಟ್ ಆಗತ್ತಲ್ಲ ಅಲ್ಲಿಂದ ನಾವು ಮಾಡ್ಬೇಕಾಗತ್ತ. ಈಗ ನಮ್ದು ಏನಾರ ಬ್ರಾಂಚ್ ಐತಲ್ಲ ರಿಜಿಸ್ಟರ್ ಇದ್ದು ಮತ್ತೆ GST ನಂಬರ್ ಎಲ್ಲ ಇದ್ರೆ ಅಲ್ಲಿಂದ ನೀವು ಮಾಡಬಹುದು. ಇಲ್ಲಪ್ಪ ಅಂದ್ರೆ ನಾವು ರಿಜಿಸ್ಟರ್ ಆಫೀಸ್ ಹೆಡ್ ಆಫೀಸ್ ಲಿಂತ ಐತಲ್ಲ ಬಿಲ್ ಟು ಶಿಫ್ಟ್ ಟು ಕಾನ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿಂದ ಬಿಲ್ ಮಾಡ್ಬೇಕಾಗತ್ತೆ. ಟು ಬಿ ಇನ್ಫಾರ್ಮೇಶನ್ ತಗೊಂಡ್ ಸರ್ ನಾನು ಅಕೌಂಟಿಂಗ್ ಎಂಟ್ರಿ ಮಾಡ್ಕೋಬಹುದಾ ಸರ್? ಇದು GST ಟು ಬಿ ಅನ್ನೋದು ನಮ್ಮ ಒಂದು ಇನ್ಫಾರ್ಮೇಶನ್ ಗೆ ಕೊಟ್ಟಂತ ಒಂದು ಫೆಸಿಲಿಟಿ ಅಷ್ಟೇ. ಬಟ್ ನೀವು ಅಕೌಂಟಿಂಗ್ ಎಂಟ್ರಿ ಮಾಡ್ಕೋಬೇಕಂದ್ರೆ ನಿಮ್ಗೆ ಹಾರ್ಡ್ ಕಾಪಿ ಇರಲೇಬೇಕಾಗತ್ತೆ. ಯಾಕಂದ್ರೆ ಅಕೌಂಟಿಂಗ್ ಎಂಟ್ರಿ ಮಾಡ್ಕೊಳ್ಳೋದು ನೀವು ಆ ಒಂದು ಇನ್ವೆಂಟ್ರಿ ಬೇಸ್ ಮೇಲೆ ನೀವು ಅಕೌಂಟಿಂಗ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಈ ಇನ್ವೆಂಟ್ರಿ ಡೀಟೇಲ್ಸ್ ಎಲ್ಲ ನಿಮ್ದು ಹಾರ್ಡ್ ಕಾಪಿ ಒಳಗೆ ಇರ್ತಾವ. ಟು ಬಿ ಒಳಗೆ ಓನ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ನಂಬರು, ಡೇಟು ಮತ್ತೆ ಟ್ಯಾಕ್ಸ್ ಎಷ್ಟು, ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟು ಇದಷ್ಟ ಇನ್ಫಾರ್ಮೇಶನ್ ಇರುತ್ತೆ. ಹಿಂಗಾಗಿ ಹಾರ್ಡ್ ಕಾಪಿ ಇದ್ರಷ್ಟ ನೀವು ಅಕೌಂಟಿಂಗ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಇನ್ವಾಯ್ಸ್ ಬಗ್ಗೆ ಎಷ್ಟೆಲ್ಲ ಇನ್ಫಾರ್ಮೇಶನ್ಗಳದಾವು. ಈ ಒಂದು ವಿಡಿಯೋ ಲೈಕ್ ಆಗಿದ್ರೆ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲ ನಿಮ್ದು ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ ಮುಖಾಂತರ ಕೇಳ್ರಿ. ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರ ಕೊಡ್ತೇವಂತ. ಎಲ್ಲರಿಗೂ ಧನ್ಯವಾದಗಳು.